ಹಲೋ ಫ್ರೆಂಡ್ಸ್, ಇಂದು ನಾವು ಇಗ್ನೋ ವೆಬ್ಸೈಟ್ ಅಥವಾ ಆನ್ಲೈನ್ ಪೋರ್ಟಲ್ ಬಳಸುವಾಗ ಸ್ಟೂಡೆಂಟ್ಸ್ಗೆ ಸಾಮಾನ್ಯವಾಗಿ ಬರುವ ಪ್ರಾಬ್ಲಮ್ಸ್ ಅಥವಾ ಅದರ ಸೊಲ್ಯೂಷನ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾತನಾಡೋಣ. ಬಹಳ ಜನರಿಗೆ ಲಾಗಿನ್ ಇಶ್ಯೂ, ಅಸೈನ್ಮೆಂಟ್ ಅಪ್ಲೋಡ್ ಫೈಲ್, ಪೇಮೆಂಟ್ ಫೈಲ್, ವೆಬ್ಸೈಟ್ ಡೌನ್ ಇಂತಹ ಸಮಸ್ಯೆಗಳು ಬರುತ್ತವೆ. ಆದರೆ ಟೆನ್ಷನ್ ಆಗಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಮೊದಲಿಗೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಯಾವಾಗಲೂ ಸೇಫ್ ಆಗಿ ಇಟ್ಟುಕೊಳ್ಳಿ. ಯಾಕಂದರೆ ಅಡ್ಮಿಷನ್, ರಿಜಿಸ್ಟ್ರೇಷನ್, ಎಕ್ಸಾಮ್ ಫಾರ್ಮ್, ಅಸೈನ್ಮೆಂಟ್ ಸಬ್ಮಿಷನ್, ರಿಸಲ್ಟ್ ಚೆಕಿಂಗ್ ಎಲ್ಲಕ್ಕೂ ಲಾಗಿನ್ ಬೇಕಾಗುತ್ತದೆ. ಹೀಗಾಗಿ ನಿಮ್ಮ ಲಾಗಿನ್ ಡೀಟೇಲ್ಸ್ ಯಾರ ಜೊತೆಯೂ ಶೇರ್ ಮಾಡಬೇಡಿ. ಲಾಗಿನ್ ಆಗುತ್ತಿಲ್ಲ ಅಂದರೆ ಏನು ಮಾಡಬೇಕು? ಮೊದಲಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಇದೆಯಾ ನೋಡಿ. ಪಾಸ್ವರ್ಡ್ ಮರೆತಿದ್ದರೆ ಫಾರ್ಗೊಟ್ ಪಾಸ್ವರ್ಡ್ ಆಪ್ಷನ್ ಯೂಸ್ ಮಾಡಿ ರಿಸೆಟ್ ಮಾಡಿಕೊಳ್ಳಿ. ಬ್ರೌಸರ್ ಕ್ಲಿಯರ್ ಮಾಡಿ ಮತ್ತೆ ಟ್ರೈ ಮಾಡಿ. ಕೆಲವೊಮ್ಮೆ ಸರ್ವರ್ ಬ್ಯುಸಿ ಇದ್ದರೂ ಲಾಗಿನ್ ಆಗುವುದಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ಸಮಯದ ನಂತರ ಮತ್ತೆ ಟ್ರೈ ಮಾಡಬಹುದು. ಓಕೆ, ಅಸೈನ್ಮೆಂಟ್ ಅಪ್ಲೋಡ್ ಫೈಲ್ ಆಗುತ್ತಿದೆ ಅಂದರೆ ಏನು ಮಾಡಬೇಕು? ಇದು ಮೋಸ್ಟ್ಲಿ ಫೈಲ್ ಸೈಜ್ ಅಥವಾ ಫಾರ್ಮ್ಯಾಟ್ ಪ್ರಾಬ್ಲಮ್ ಆಗಿರುತ್ತದೆ. ಇಗ್ನೋ ಕೆಲವೊಮ್ಮೆ PDF ಫಾರ್ಮ್ಯಾಟ್ ಮಾತ್ರ ಅಕ್ಸೆಪ್ಟ್ ಮಾಡುತ್ತದೆ. ಆದ್ದರಿಂದ ಅಪ್ಲೋಡ್ ಮಾಡುವ ಮೊದಲು ಗೈಡ್ಲೈನ್ಸ್ ಅನ್ನು ಸರಿಯಾಗಿ ಓದಿ. ಫೈಲ್ PDF ಆಗಿದೆಯಾ ಚೆಕ್ ಮಾಡಿ. ಫೈಲ್ ಸೈಜ್ ಲಿಮಿಟ್ ಎಕ್ಸಿಡ್ ಆಗಿದೆಯಾ ನೋಡಿ. ಫೈಲ್ ನೇಮ್ ಸಿಂಪಲ್ ಆಗಿ ರೀನೇಮ್ ಮಾಡಿ, ನಂತರ ಮತ್ತೆ ಅಪ್ಲೋಡ್ ಟ್ರೈ ಮಾಡಿ. ಬಹಳ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗುತ್ತಾರೆ ಅಪ್ಲೋಡ್ ಫೈಲ್ ಅಂದಾಗ. ಆದರೆ ಮೆಜಾರಿಟಿ ಕೇಸಸ್ನಲ್ಲಿ ಇದು ಟೆಕ್ನಿಕಲ್ ಇಶ್ಯೂ ಮಾತ್ರ. ಪೇಮೆಂಟ್ ಡಿಡಕ್ಟೆಡ್ ಬಟ್ ಟ್ರಾನ್ಸಾಕ್ಷನ್ ಫೇಲ್ಡ್ ಬಂದರೆ ಈ ಸಿಚುವೇಶನ್ ನಲ್ಲಿ ಕೂಡ ಟೆನ್ಷನ್ ಬೇಡ. ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ನಿಂದ ಅಮೌಂಟ್ ಡಿಡಕ್ಟ್ ಆಗುತ್ತದೆ, ಆದರೆ ವೆಬ್ಸೈಟ್ನಲ್ಲಿ ಟ್ರಾನ್ಸಾಕ್ಷನ್ ಫೇಲ್ಡ್ ಎಂದು ಶೋ ಆಗಬಹುದು. ಅಂತಹ ಸಮಯದಲ್ಲಿ ಟ್ರಾನ್ಸಾಕ್ಷನ್ ಸ್ವಲ್ಪ ಸಮಯದ ನಂತರ ಸಕ್ಸಸ್ಫುಲ್ ಆಗಬಹುದು ಅಥವಾ 3 to 4 days ಒಳಗೆ ಅಮೌಂಟ್ ರಿಫಂಡ್ ಆಗಬಹುದು. ಹಾಗಾಗಿ ರಿಪೀಟೆಡ್ ಪೇಮೆಂಟ್ ತಕ್ಷಣ ಮಾಡಬೇಡಿ. ಮೊದಲು ವೆಯ್ಟ್ ಮಾಡಿ, ಟ್ರಾನ್ಸಾಕ್ಷನ್ ಸ್ಟೇಟಸ್ ಚೆಕ್ ಮಾಡಿ. ವೆಬ್ಸೈಟ್ ಡೌನ್ ಅಥವಾ ಸರ್ವರ್ ಬ್ಯುಸಿ ಸಮಸ್ಯೆ ಯಾಕೆ ಬರುತ್ತದೆ? ಒಂದೇ ಸಮಯದಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ವೆಬ್ಸೈಟ್ ಯೂಸ್ ಮಾಡುವುದರಿಂದ ಸರ್ವರ್ ಲೋಡ್ ಹೆಚ್ಚಾಗುತ್ತದೆ. ಅದಕ್ಕಾಗಿ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಸಮಯದಲ್ಲಿ ಟ್ರೈ ಮಾಡಿದರೆ ವೆಬ್ಸೈಟ್ ಸ್ಮೂತ್ ಆಗಿ ವರ್ಕ್ ಆಗುವ ಚಾನ್ಸಸ್ ಹೆಚ್ಚು. ಇದನ್ನು ಆಫ್ ಪೀಕ್ ಟೈಮಿಂಗ್ ಅಂತ ಕರೆಯುತ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್, ಯಾವಾಗಲೂ ಗುಡ್ ಇಂಟರ್ನೆಟ್ ಕನೆಕ್ಷನ್ ಯೂಸ್ ಮಾಡಿ. ವೀಕ್ ನೆಟ್ವರ್ಕ್ ಇದ್ದರೆ ಅಪ್ಲೋಡ್ ಫೈಲ್ ಆಗಬಹುದು, ಪೇಮೆಂಟ್ ಸ್ಟ್ರಕ್ ಆಗಬಹುದು, ಫಾರ್ಮ್ ಸಬ್ಮಿಟ್ ಆಗದೆ ಇರಬಹುದು. ಹಾಗಾಗಿ ಸ್ಟೇಬಲ್ ಇಂಟರ್ನೆಟ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಫಾರ್ಮ್ ಸಬ್ಮಿಟ್ ಮಾಡುವ ಮೊದಲು ಗೈಡ್ಲೈನ್ಸ್ ಸಂಪೂರ್ಣವಾಗಿ ಓದಿ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ರೆಡಿ ಇಟ್ಟುಕೊಳ್ಳಿ. ಸ್ಕ್ರೀನ್ಶಾಟ್ಸ್ ಸೇವ್ ಮಾಡಿ. ಇದು ಫ್ಯೂಚರ್ ರೆಫರೆನ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತದೆ. ಇನ್ನು ಪ್ರಾಬ್ಲಮ್ ಸಾಲ್ವ್ ಆಗದಿದ್ದರೆ ಏನು ಮಾಡಬೇಕು? ನಿಮ್ಮ ರೀಜಿಯನಲ್ ಸೆಂಟರ್, ಸ್ಟಡಿ ಸೆಂಟರ್, ಇಗ್ನೋ ಸಪೋರ್ಟ್ ಸರ್ವಿಸಸ್ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡುತ್ತಾರೆ. ಹಾಗೆ ಇಗ್ನೋ ಅಪ್ಡೇಟ್ಸ್, ಅಸೈನ್ಮೆಂಟ್ ಅಪ್ಡೇಟ್ಸ್, ಎಕ್ಸಾಮ್ ಅಪ್ಡೇಟ್ಸ್, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮತ್ತು ಸ್ಟೂಡೆಂಟ್ ಸಪೋರ್ಟ್ ವಿಡಿಯೋಗಾಗಿ ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೇರ್ ಟೇಕ್ ಕೇರ್ ಅಂಡ್ ಬೈ ಬಾಯ್.